ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ ಏನಾಯಿತು ನೋಡೋಣ. ಸುಧಾ ಅವಳ ಅಮ್ಮನಿಗೆ ಟ್ಯಾಬ್ಲೆಟ್ ಕೊಡ್ತಾ ಇರಬೇಕಾದ್ರೆ ಭೂಮಿಕಾ ಬರ್ತಾಳೆ. ಅತ್ತೆ, ತಿಂಡಿ ಆಯಿತಾ, ಟ್ಯಾಬ್ಲೆಟ್ ತಿಂದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಸುಧಾ, ಹಾ ಅತ್ತಿಗೆ, ತಿಂಡಿ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟೆ ಅಂತಾಳೆ. ಅಷ್ಟರಲ್ಲಿ ಭೂಮಿಕಾ ಲಚ್ಚಿನ ನೋಡಿ, ಚಿನ್ಕುರುಳಿ, ಯಾಕೆ ಯಾವಾಗಲೂ ರೂಮಲ್ಲೇ ಇರ್ತೀಯಾ, ಆಚೆ ಹೋಗಿ ಆಟ ಆಡ್ಬೋದು ತಾನೇ ಅಂತ ಕೇಳ್ತಾಳೆ. ಆಗ ಲಚ್ಚಿ, ಆಟ ಆಡೋಕ್ಕೆ ಯಾರೂ ಇಲ್ವಲ್ಲ, ಯಾರ ಜೊತೆ ಆಟ ಆಡಲಿ ಅಂತ ಕೇಳ್ತಾಳೆ. ಹಳೆ ಮನೆಯಲ್ಲಿದ್ದಾಗ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದೆ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾಳೆ. ಇರೋದು ಬರೀ ಫ್ರೆಂಡ್ ಮತ್ತು ಮಾಮ, ಆದರೆ ಅವರ ಜೊತೆ ಶನಿವಾರ ಭಾನುವಾರ ಮಾತ್ರ ಆಡಬೇಕು, ಬೇರೆಲ್ಲ ದಿನ ಅವರು ಆಫೀಸಿಗೆ ಹೋಗ್ತಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭೂಮಿಕಾ, ನಾನಿದ್ದೀನಲ್ಲ, ನನ್ನ ಜೊತೆ ಆಟ ಆಡೋ ಬಾ ಅಂತ ಕರೀತಾಳೆ. ಅದಕ್ಕೆ ಲಚ್ಚಿ, ನೀವು ಅವರಿಗಿಂತ ವೇಸ್ಟು, ನಿಮ್ಮ ಆಟದಲ್ಲಿ ಬರೀ ರೂಲ್ಸೇ ಇರುತ್ತೆ, ಆಟದಲ್ಲಿ ಮಜಾನೇ ಇರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾ, ಬೇಜಾರು ಮಾಡ್ಕೋಬೇಡ ಲಚ್ಚಿ, ಇನ್ನು ಸ್ವಲ್ಪ ದಿನ ಅಷ್ಟೇ, ಅತ್ತೆ ಹೊಟ್ಟೆಯಲ್ಲಿ ಪುಟ್ಟ ಪಾಪು ಬರುತ್ತೆ, ಆಗ ನೀನು ಅದರ ಜೊತೆ ಆಟ ಆಡಬಹುದು ಅಂತ ಹೇಳ್ತಾಳೆ. ಅತ್ತಿಗೆ, ನೀವು ತುಂಬ ನಾಚ್ಕೋತೀರಾ, ಲಚ್ಚಿ ಹೇಳ್ದಾಗೆ ನಿಮಗೆ ಗಂಡು ಪಾಪುನೇ ಆಗೋದು ಅಂತ ಭೂಮಿಕಾಗೆ ಹೇಳಬೇಕಾದ್ರೆ ಭೂಮಿಕಾ ನಾಚಿಕೆಯಿಂದ ರೂಮಿಂದ ಹೋಗ್ತಾಳೆ. ಅವಳು ಗೌತಮ್ ಹತ್ತಿರ ಬಂದಾಗ ಅವನು ಫೋನಲ್ಲಿ ಬ್ಯುಸಿ ಇರ್ತಾನೆ. ಆಗ ಭೂಮಿಕಾ, ನೀವು ಇನ್ನೂ ರೆಡಿ ಆಗಿಲ್ವಾ, ಬೇಗ ಹೋಗಬೇಕು ಅಂತಾಳೆ. ಆಗ ಗೌತಮ್, ಯಾಕೆ, ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅಯ್ಯೋ ದೇವ್ರೆ, ಇದೇನಿದು, ನಿಮಗೆ ಏನು ಶಾರ್ಟ್ ಟೈಮ್ ಮೆಮೊರಿ ಲಾಸಾ ಅಂತ ಕೇಳ್ತಾಳೆ. ನೀವು ಹಾಸ್ಪಿಟಲ್ಗೆ ಹೋಗಬೇಕು ತಾನೆ, ರಿಪೋರ್ಟ್ ತಗೋಬೇಕು ತಾನೆ, ನಿನ್ನೆ ಹೇಳಿದ್ದು ನೆನಪಿದೆ ತಾನೆ ಅಂತಾಳೆ. ಆಗ ಗೌತಮ್, ರೀ, ನಾನು ಏನು ಹೇಳಿದೆ ನೀವೇನು ಹೇಳ್ತಾ ಇದ್ದೀರಾ, ಮೊದಲು ಆಫೀಸ್ ಕೆಲಸ ಮುಗಿಸಿ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಅಂದಿದ್ದು, ನನಗಲ್ಲ, ನಿಮಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಂತಾನೆ. ಆಗ ಭೂಮಿಕಾ, ಸಾರಿ, ಬಟ್ ನೀವು ಕೆಲಸ ಕೆಲಸ ಅಂತ ಇದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಬೇಡಿ, ನಿಮ್ಮ ಕೆಲಸ ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ, ಪ್ಲೀಸ್ ನೀವು ಹಾಸ್ಪಿಟಲ್ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಗೌತಮ್, ಏನ್ರಿ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿರಲ್ಲ, ಒಂದು ಸತಿ ಹೇಳಿದ್ದೀನಿ ತಾನೇ ಹೋಗ್ತೀನಿ ಅಂತ, ನಾನು ನನ್ನ ಟೈಮ್ಗೆ ಹೋಗ್ತೀನಿ ಬಿಡಿ, ನನಗೇನೋ 108 ತಲೆಬಿಸಿ ಇರುತ್ತೆ, ಎಲ್ಲ ನಾನೇ ನೋಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ ಅಂತ ರೇಗಾಡ್ತಾನೆ. ಭೂಮಿಕಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಗೌತಮ್, ಸಾರಿ ಭೂಮಿಕಾ ಅಂತ ಮನಸ್ಸಲ್ಲೇ ಕೊರಗ್ತಾನೆ. ಭೂಮಿಕಾ ಹಾಲಲ್ಲಿ ಸೋಫಾದಲ್ಲಿ ಕೂತು ಅಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಅಜ್ಜಿ, ಯಾಕೆ ಕಣ್ಣಲ್ಲಿ ನೀರು ಅಂತ ಕೇಳ್ತಾರೆ. ಆಗ ಭೂಮಿಕಾ, ಗೌತಮ್ ಬ್ರೇಕ್ ಬಿಟ್ರು ಅಂತ ಹೇಳ್ತಾಳೆ. ಆಗ ಅಜ್ಜಿ, ಏನು, ಗುಂಡು ನಿಂಗೆ ರೇಗಿದ್ನಾ ಅಂತಾರೆ. ಎಷ್ಟು ಧೈರ್ಯ ಅವನಿಗೆ ಅಂತ ಹೇಳಿ ವಿಚಾರಿಸ್ತೀನಿ ಅಂತ ಗೌತಮ್ ಹತ್ರ ಹೋಗ್ತಾರೆ. ಇದಿಷ್ಟು ಇವತ್ತಿನ ಎಪಿಸೋಡು. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.